ಮಾನ್ಯರೇ, ಮಹಿಳೆಯರೇ, ಗೆಳೆಯ ಗೆಳತಿಯರೇ, ಅಕ್ಕ ತಂಗಿಯರೇ, ಅಣ್ಣ ತಮ್ಮಂದಿರೇ, ನಿಮ್ಮೆಲ್ಲರಿಗೂ 2024-25 ಕನ್ನಡ ರಾಜ್ಯೋತ್ಸವಕ್ಕೆ ಸ್ವಾಗತ, ಸುಸ್ವಾಗತ. ಎಲ್ಲರೂ ಹೋಗೋಣ ಬನ್ನಿ, ಕೇಳಿ ಶಾಲೆಯ ಜನಪದದ ಬಗ್ಗೆ. ಏನ್ ನೀವು Assalamualaikum. ಈ ಸಲ ರಾಜ್ಯೋತ್ಸವ ಚೆನ್ನಾಗಾಗತ್ತಾ? ಶುಭವಾಗುತ್ತೈತೆ ತಾಯಿ, ಶುಭವಾಗುತ್ತೈತೆ. ಹಾಲಕ್ಕಿ ನುಡಿದೈತೆ ತಾಯಿ, ಹಾಲಕ್ಕಿ ನುಡಿತೈತೆ. ಕೆಎಲ್ಇ ಶಾಲೆಗೆ ಶುಭವಾಗುತ್ತೈತೆ ತಾಯಿ, ಶುಭವಾಗುತ್ತೈತೆ. ಇಂದು ರಾಜ್ಯೋತ್ಸವ ಕಾರ್ಯಕ್ರಮವು ಅದ್ದೂರಿಯಾಗಿ ನಡೆಯುತ್ತೈತೆ ತಾಯಿ, ನಡೀತೈತೆ. ಎಷ್ಟು ಸೊಗಸಾದ ನಮ್ಮ ಕನ್ನಡ ಭಾಷೆ. ರತ್ನದ ಪದಗಳಲ್ಲಿ ಮೂಡಿ ಬಂದ ಈ ಸಾಲುಗಳು ನಮ್ಮ ಕನ್ನಡ ಭಾಷೆಯನ್ನು ಉಳಿಸಿ ಬೆಳೆಸುವಂತೆ ನಮ್ಮನ್ನು ಪ್ರೇರೇಪಿಸುತ್ತದೆ. ಸರ್ವರಿಗೂ 68ನೇ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನು ತಿಳಿಸುತ್ತಾ ಇಂದು ನಮ್ಮ ಶಾಲೆಯಲ್ಲಿ ಕನ್ನಡ ರಾಜ್ಯೋತ್ಸವ ಸಂಭ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವ ನಮ್ಮ ಶಾಲೆಯ ಪ್ರಾಂಶುಪಾಲರಾದ ಶ್ರೀ ಪ್ರಸಾದ್ ಸರ್ ಅವರನ್ನು ತುಂಬ ಹೃದಯದಿಂದ ನಮ್ಮ ನಿಮ್ಮೆಲ್ಲ ಪರವಾಗಿ
ಕೋರುತ್ತಿದ್ದೇನೆ. ಹಾಗೆ ಈ ಕಾರ್ಯಕ್ರಮ ಆಯೋಜನೆಗೆ ಕಾರಣರಾದ ಹಾಗೂ ಕಾರ್ಯಕ್ರಮ ಯಶಸ್ವಿಯಾಗಿ ನೆರವೇರಲು ಕಾರಣೀಭೂತರಾದ ನನ್ನ ಎಲ್ಲ ನೆಚ್ಚಿನ ಶಿಕ್ಷಕರಿಗೂ ಆಧಾರದ ಕೋರುತ್ತಿದ್ದೇನೆ. ಈ ಸಂಭ್ರಮದ ಕೇಂದ್ರ ಬಿಂದುಗಳೆಂದರೆ ನನ್ನ ಮಿತ್ರರು. ಅವರಿಗೂ ಹೃದಯಪೂರ್ವಕ ಸ್ವಾಗತವನ್ನು ಕೋರುತ್ತಿದ್ದೇನೆ. ಒಟ್ಟಿನಲ್ಲಿ ಈ ಕಾರ್ಯಕ್ರಮ ಯಶಸ್ವಿಯಾಗಿ ನೆರವೇರಲು ಕಾರಣಕರ್ತರಾಗಿರುವ ಎಲ್ಲ ತಾಂತ್ರಿಕ ವರ್ಗದವರಿಗೂ, ನಮ್ಮ ಶಾಲೆಯ ಇತರೆ ಸಿಬ್ಬಂದಿಗಳೆಲ್ಲರಿಗೂ ಮತ್ತೊಮ್ಮೆ ಆಧಾರದ ಸ್ವಾಗತವನ್ನು ಕೋರುತ್ತಿದ್ದೇನೆ. ಜಯ ಕರ್ನಾಟಕ ಮಾತೆ. ಇದೆಂತ ಕಿಲ್ಲಿತ್ತ ಮೊದ್ಲಿದೆ ತಗೊಂಡು ಹೋಗಿ ಆಚೆ ಇತ್ತೆ. ಯಾಕೆ ಹೇಳ್ತೀರಾ? ಇವತ್ತು ನನ್ನ ಮಗಳು ಅಮೇರಿಕದಿಂದ ಒಂದು ಡಿಗ್ರಿ ಪಡ್ಕೊಂಡು ಮನೆಗೆ ಬರ್ತಿದ್ದು. ಎಷ್ಟು ದಿನಗಳಾಯ್ತು. ಜಾನ್ಕಮ್ಮ, ಓ ಜಾನ್ಕಮ್ಮ, ಎಲ್ಲಿದ್ರಿ? ಇವತ್ತು ನನ್ನ ಮಗಳು ಅಮೇರಿಕದಿಂದ ಬರ್ತಿದ್ದ. ನೆನ್ಪಿತ್ತಲ್ದ? ಅವಳು ತುಂಬಾ ಪ್ರೀತಿಯಲ್ಲ ಪತ್ರೊಡೆ. ಅದನ್ನ ಮಾಡಿಡಿ ಆಯ್ತಾ? ರುದ್ರ, ಓ ರುದ್ರ, ಬಸ್ ಸ್ಟ್ಯಾಂಡ್ ಗಾಡಿ ಕಳಿಸ್ದ್ಯಾ? ಅಯ್ಯೋ, ನನ್ನ ತಲೆಗೊಂದು. ಅವನಾಗ್ಲೇ ಹೋಗಿ 1 ಗಂಟೆ ಆಯ್ತಾ? ಪೂಜೆ ಗೀಜೆ ಎಲ್ಲ ಮಾಡ್ಕೊಂಡ್ಬಿಡುವ. ಅಪ್ಪ ಅಪ್ಪ ಎಲ್ಲಿದ್ಯಪ್ಪ? ನನ್ನ ಮಗಳು ಬಂದನ್ಸುತ್ತೆ. ಮಗಳೇ, ಇದೆಲ್ಲ ಯಾಕೆ ಮಗಳೇ? ನನ್ನ ಆಶೀರ್ವಾದ ಸದಾ ಇರ್ಬೇಕು. ಅಲ್ಲ, ಇವಳು ಯಾರು? ಇವಳು ಹಂಸ. ನನ್ನ ಜೊತೆ US ಓದೋಳು. ಇವಳು ಕನ್ನಡದೋಳೆ ಅಪ್ಪ. ಹೂ ಅಂಕಲ್, ನನಗೆ ಕರ್ನಾಟಕದ ಜನಪದ ಕಲೆಗಳ ಬಗ್ಗೆ ತಿಳ್ಕೋಬೇಕು ಅಂತ ತುಂಬಾ ಆಸೆ. ಅದಕ್ಕೆ ಇಲ್ಲಿ ಬಂದಿದ್ದು. ಅಯ್ಯೋ, ನೀವು ಕೇಳುವುದೆಚ್ಚ, ನಾನು ಹೇಳುವುದೆಚ್ಚ. ಹೇಳ್ತೆ ಬಿಡಿ. ಮೊದಲು ಇಲ್ಲಿ ಬನ್ನಿ. ಮಗಳೇ, ಅಲ್ಲಿ ಜಾನ್ಕಮ್ಮ ಟೀ ಮಾಡಿದ್ಲು, ಒಂಚೂರು ತರ್ತೀರಾ? ಅಲ್ಲ, ನಿಮ್ ಊರು ಯಾವುದು? ಅಂಕಲ್, ನಮ್ಮೂರು ಮೈಸೂರು. ನಮ್ಮ ಮೈಸೂರು? ನಮ್ಮ ಕರ್ನಾಟಕದ ಮೈಸೂರು ಹುಡುಗಿನ ನೀನು? ಹೂ ಅಂಕಲ್. ಅಂದ್ರೆ ನೀವು ಮೈಸೂರು ನೋಡ್ಕೊಂಡ್ ಬಂದ್ರ ಅಥವಾ ಇಲ್ಲೇ ಮೊದ್ಲ? ಇಲ್ಲೇ ನೇರವಾಗಿ ಬಂದ್ವಿ. ಅಪ್ಪ, ಅವಳಿಗೆ ಜನಪದ ಕಲೆಗಳ ಬಗ್ಗೆ ಕಲಿಬೇಕಂತ ತುಂಬಾ ಆಸೆ ಇತ್ತು. ಅದಕ್ಕೆ ಇಲ್ಲೇ ಕರ್ಕೊಂಡ್ಬಂದೆ. ಓ, ಜನಪದ ಕಲೆಗಳ? ಬೆಳಗಾಗಿ ನಾ ಎದ್ದು ನಾನು ಅಲ್ಲ. ಹಾಡು. ಬೆಳಗಾಗಿ ನಾ ಎದ್ದು ಯಾರ್ಯಾರ ನೆನೆಯಾಲಿ, ಎಳ್ಳು ಜೀರಿಗೆ ಬೆಳೆಯೋಳ, ಎಳ್ಳು ಜೀರಿಗೆ ಬೆಳೆಯೋಳ ಭೂಮಿ ತಾಯ, ಎದ್ದೊಂದಗಳಿಗೆ ನೆನೆದೇನಾ, ಎದ್ದೊಂದಗಳಿಗೆ ನೆನೆದೇನಾ. ಅಪ್ಪ, ಹಾಡಿಗೆ ತುಂಬಾ ವರ್ಷ ಆಯ್ತು. ಮಗಳೇ, ಎಂಥ ಅರ್ಥಪೂರ್ಣವಾದ ಹಾಡಲ್ಲ? ಅಂಕಲ್, ಈ ಹಾಡಿನ ಅರ್ಥ ಏನು? ಈ ಹಾಡಿನ ಅರ್ಥವಾ? ಇಲ್ಲಿ ಒಬ್ಳು ಜನಪದ ಹೆಣ್ಮಗಳು ಬೆಳಗ್ಗೆ ಎದ್ದು ಎಷ್ಟು ದೇವರಿತ್ತು, ನಾನು ಯಾರ್ಯಾಕೆ ಪೂಜೆ ಮಾಡ್ಲಿ? ಆ ಸಮಯ ಇಲ್ಲಲ್ಲ. ಹಾಗಾಗಿ ನನಗೆ ಅನ್ನ ಕೊಡು ಈ ಭೂಮಿ ತಾಯಿಯನ್ನೇ ಪೂಜಿಸಿ ಆಮೇಲೆ ಕೆಲಸ ಮಾಡುತ್ತೆ. ಕಾಯಕವೇ ಕೈಲಾಸ ಅಂತ ನಮ್ ಬಸವಣ್ಣನವ್ರು ಹೇಳಿದ್ರಲ್ಲ, ಅದನ್ನೇ ಈ ಜನಪದ ಹೆಣ್ಮಗಳೇ ಹೇಳ್ತಿದ್ಲು. ಆಯ್ತು, ನೀವು ಸರಿಯಾದ ಸಮಯ ಕೊಟ್ಟಿದ್ದೀರಾ. ಇವತ್ತು 7 ಗಂಟೆಗೆ ನಮ್ ದೇವಸ್ಥಾನದ ಹತ್ರ ಬಯಲಾಟ ಇತ್ತು. ಅಂಕಲ್, ಬಯಲಾಟ ಅಂದ್ರೆ? ಹಂಸ, ಬಯಲಾಟ ಅಂದ್ರೆ ಯಕ್ಷಗಾನ. ಹೌದು ಮಗಳೇ, ಯಕ್ಷಗಾನ ನಮ್ ನಾಡಿನ ಅತಿ ಪ್ರಸಿದ್ಧವಾಗಿರುವ ಜನಪದ ಕಲೆ ಅಂದ್ರೆ ಅದು ಯಕ್ಷಗಾನ. ಇದು ನಮ್ ಕರಾವಳಿ ಬದಿ ಇತ್ತಲ್ಲ, ಅಲ್ಲಿ ಬಹಳ ಪ್ರಸಿದ್ಧ. ಅಲ್ಲಿರೋ ಯಾರ ಮನೆದು ಮದುವೆ ಆಗ್ಲಿ, ಮುಂಜಿ ಆಗ್ಲಿ, ಗೃಹ ಪ್ರವೇಶ ಆಗ್ಲಿ, ಯಕ್ಷಗಾನ ಹಿಂದೆ ನಡೆಯುವುದೇ ಇಲ್ಲ. ಆಯ್ತೀಗ ನೀವು ಬಹಳ ದೂರದಿಂದ ಬರ್ತೀರಿ, ಸ್ವಲ್ಪ ವಿಶ್ರಾಂತಿ ತರ್ತೀವಿ, ಆಮೇಲೆ ಹೋಗುವ ಆಯ್ತಾ?
ಕನ್ನಡ ತಾರ್ ಕನ್ನಡಿಗರೊಡತಿ ಓ ರಾಜೇಶ್ವರಿ ಎಂಬ BM ಶ್ರೀಯವರ ಮಾತುಗಳನ್ನು ಸ್ಮರಿಸುತ್ತಾ ಎಲ್ಲರಿಗೂ 68ನೇ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನು ಕೋರುತ್ತೇನೆ. ಕರ್ನಾಟಕ ಎಂಬ ಹೆಸರಿನ ಪ್ರಾಚೀನತೆಯನ್ನು ನೆನೆಯುವುದಾದರೆ ಮಹಾಭಾರತದಷ್ಟು ಹಿಂದಕ್ಕೆ ನಮ್ಮ ನೆನಪು ಸರಿಯುತ್ತದೆ. ಕನ್ನಾಡು, ಕರುನಾಡು ಎಂಬ ಅಚ್ಚ ಕನ್ನಡದಿಂದ ಕರೆಯಿಸಿಕೊಂಡ ಕರ್ನಾಟಕ ಕರಿಯ ಮಣ್ಣಿನ ಭೂಮಿಯುಳ್ಳ ಚಲುವಾದ ಫಲವತ್ತಾದ ಪ್ರದೇಶ. ಟಿಪ್ಪುವಿನ ಪತನಾನಂತರ ಬ್ರಿಟಿಷರು ಕರ್ನಾಟಕವನ್ನು ಹಲವು ಭಾಗಗಳಾಗಿ ವಿಂಗಡಿಸಿ ತಮಗೆ ಟಿಪ್ಪುವಿನ ವಿರುದ್ಧ ನೆರವು ನೀಡಿದ್ದ ಹೈದರಾಬಾದಿನ ನಿಜಾಮರು, ಮರಾಠರು ಹಾಗೂ ಮದ್ರಾಸಿನ ಪ್ರೆಸಿಡೆನ್ಸಿಗಳಿಗೆ ಹಂಚಿದರು. ಹೀಗೆ ಹಂಚಿ ಹೋಗಿದ್ದ ಪ್ರಾಂತ್ಯದಲ್ಲಿ ವಿವಿಧ ಭಾಷೆ, ಸಂಸ್ಕೃತಿ ಹಾಗೂ ಪರಂಪರೆಯ ಜನರಿದ್ದರು. ಆದರೆ ಅವರಲ್ಲಿ ಯಾವುದೇ ರೀತಿಯ ಐಕ್ಯತೆ ಇರಲಿಲ್ಲ. ಕರ್ನಾಟಕದ ಇತಿಹಾಸ ಹಾಗೂ ಸಾಂಸ್ಕೃತಿಕ ಪರಂಪರೆಗಳ ಭವ್ಯತೆ ಹಾಗೂ ದಿವ್ಯತೆಗಳಿಗೆ ಸುದೀರ್ಘ ಇತಿಹಾಸವಿದ್ದರೂ ಕರ್ನಾಟಕದ ಕನ್ನಡಿಗರು ಹರಿದು ಹಂಚಿ ಹೋಗಿದ್ದರು. ಅಲ್ಲಿ ಕನ್ನಡಿಗರಿದ್ದರೆ ಹೊರತು ಕನ್ನಡ ನಾಡು ಹಾಗೂ ಕರ್ನಾಟಕದ ಅಸ್ತಿತ್ವವಿರಲಿಲ್ಲ. ಇಂತಹ ಸನ್ನಿವೇಶದಲ್ಲಿ ಸುಮಾರು 19ನೇ ಶತಮಾನದ ಮಧ್ಯಭಾಗದಿಂದ ಕರ್ನಾಟಕದಲ್ಲಿ ಏಕೀಕರಣದ ಕಲ್ಪನೆ ಮೂಡತೊಡಗಿತು. ಇದಕ್ಕಾಗಿ ಅನೇಕ ಸಂಘ ಸಂಸ್ಥೆಗಳು ದನಿ ಎತ್ತಿದವು. ಆಲೂರು ವೆಂಕಟರಾಯರು, ಮುದವೀಡು ಕೃಷ್ಣರಾವ್, ಎಸ್ ನಿಜಲಿಂಗಪ್ಪ, BM ಶ್ರೀ, ಕುವೆಂಪು, ದರಾ ಬೇಂದ್ರೆ ಮೊದಲಾದವರು ಏಕೀಕರಣದ ಮುಂದಾಳತ್ವ ವಹಿಸಿದ್ದರು. ಇದರಿಂದ 1956ರ ನವೆಂಬರ್ 1ರಂದು ಫಜಲ್ ಅಲಿ ಆಯೋಗದ ವರದಿಯಂತೆ ಮೈಸೂರು ರಾಜ್ಯ ಅಸ್ತಿತ್ವಕ್ಕೆ ಬಂದಿತು. ನಂತರ 1973ರ ನವೆಂಬರ್ 1ರಂದು ಮೈಸೂರು ರಾಜ್ಯವನ್ನು ಕರ್ನಾಟಕ ಎಂದು ಪುನರ್ನಾಮಕರಣ ಮಾಡಲಾಯಿತು. ಚಿನ್ನದ ನಾಡು, ಗಂಧದ ಬೀಡು, ದೇಗುಲಗಳ ಗೂಡು ಎಂದೆಲ್ಲ ಹೊಗಳಿಸಿಕೊಂಡ ನಮ್ಮ ಕರೆನಾಡು ಏಕೀಕರಣಗೊಂಡ ಸವಿನೆನಪಿಗಾಗಿ ಪ್ರತಿ ವರ್ಷ ನವೆಂಬರ್ 1ರಂದು ನಾವೆಲ್ಲರೂ ರಾಜ್ಯೋತ್ಸವವನ್ನು ನುಡಿ ಹಬ್ಬವನ್ನಾಗಿ ಆಚರಿಸುತ್ತಿದ್ದೇವೆ. ಧನ್ಯವಾದಗಳು. ಜೈ ಕರ್ನಾಟಕ ಮಾತೆ. ಸಮಯ ಕೊಟ್ರು ಸಾಲದು. ಬಯಸ್ಕೊಳ್ತೆ. ಅಪ್ಪ ಹೇಗೆ ಕಾಣ್ತಿದ್ದೀರಿ? ಅಯ್ಯೋ, ಎಷ್ಟು ಮುದ್ದಾಗಿ ಕಾಣ್ತಿದ್ದಾರೆ ನನ್ನ ಮಕ್ಕಳು. ಆಯ್ತೀಗ ಸಮಯ ಆಗ್ತಿದೆ, ಬೇಗ ಹೋಗುವ ಬನ್ನಿ. ಓ, ಮಾದಪ್ಪನ ಭಜನೆಗೆಲ್ಲ ಸಿದ್ಧತೆಗಳಾಗ್ಬಿಟ್ಟಿದ್ದಾವೆ. ಬನ್ನಿ ಮಕ್ಕಳೇ, ಕೂತ್ಕೊಳ್ಳಿ ಕೂತ್ಕೊಳ್ಳಿ ಕೂತ್ಕೊಳ್ಳಿ. ತಂದನಾನಿ ತಂದನ್ನತ್ತಾನ ತಂದೆ ನಾನಾ ತಂದನಾನಿ ತಂದನ್ನತ್ತಾನ ತಂದನಾನಿ ತಂದನ್ನತ್ತಾನ ತಂದೆ ನಾನಾ ತಂದನಾನಿ ತಂದನ್ನತ್ತಾನ ಮಾದೇವೋ ತಂದನಾನಿ ತಂದನ್ನತ್ತಾನ ತಂದೆ ನಾನಾ ತಂದನಾನಿ ತಂದನ್ನತ್ತಾನ ರಾಗಿ 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 ಕೊಟ್ಟಂ ರಾಜ್ಯವ ಪಡೆದವಳೇ
ಪರುಸೆಯ ನಾನು ಬೆಂಗಳೂರಲ್ಲಿ ಬರೆದು ಮಡಗಿರ್ನಿ ತಂದನಾನಿ ತಂದನ್ನತ್ತಾನ ತಂದೆ ನಾನ ತಂದನಾನಿ ತಂದನ್ನತ್ತಾನ ಮಾದೇವೋ ತಂದನಾನಿ ತಂದನ್ನತ್ತಾನ ತಂದೆ ನಾನ ತಂದನಾನಿ ತಂದನ್ನತ್ತಾನ ಹೇ ತಂದನಾನಿ ತಂದನ್ನತ್ತಾನ ತಂದೆ ನಾನ ತಂದನಾನಿ ತಂದನ್ನತ್ತಾನ ತಂದನಾನಿ ತಂದನ್ನತ್ತಾನ ತಂದೆ ನಾನ ತಂದನಾನಿ ತಂದನ್ನತ್ತಾನ. ನಮ್ ಕರ್ನಾಟಕದಲ್ಲಿ ಎಷ್ಟೇ ಜನಪದ ಕಲೆಗಳಿರದ ಅಯ್ಯೋ ನಮ್ ಕರ್ನಾಟಕದಲ್ಲಿ ಒಂದ ಎರಡ 100 ಜನಪದ ಕಲೆಗಳಿವೆ. ಡೊಳ್ಳು ಕುಣಿತ, ಸುಗ್ಗಿ ಕುಣಿತ, ಕಂಸಾಳೆ, ಭೂತಕೋಲ, ಏನಿಲ್ಲ ಹೇಳಿ. ಈಗ ಕಾರ್ತಿಕ ಮಾಸದ ಸಮಯ ಅಂತ ನಮ್ದು ಊರಲ್ಲಿ ಕೊರಗಜ್ಜನ್ ಜಾತ್ರೆ ನಡೀತಿತ್ತು. ಅಲ್ಲಿ ಕರ್ನಾಟಕದ ಮೂಲೆ ಮೂಲೆಗಳಿಂದ ಜನರು ಬಂದು ಜನಪದ ಕಲೆಗಳನ್ನ ಪ್ರದರ್ಶನ ಮಾಡ್ತಾರೆ. ಅಲ್ಲಿ ಹೋಗುವ ನಾವು.
ನಿನ್ನ ಪಾದದಲ್ಲಿ ಧೂಳಾಗಿ ನಡೆವಾಗ ಕಚಗುಳಿನ ಇಡುವೆ. ಅಪ್ಪ, ಮಹಾಭಾರತದಲ್ಲಿ ಎಷ್ಟು ಭಾಗಗಳಿವೆ? ಇದ್ಯಾವ ಭಾಗ? ಅದ್ರ ಕಥೆ ಇದು. ಬನ್ನಿ ಬನ್ನಿ ಕೂತ್ಕೊಳ್ಳಿ ನೋಡು. ನನ್ನ ಗದೆಯೋ ಸೊಕ್ಕಿನ ಗೌರವನೇ
ನಿನಗೆ ಮೊಟ್ಟು ಮುಕ್ಕಿಸಲು ಈ ನನ್ನ ಉಕ್ಕಿನ ಬಾವುಗಳು ತೊರೆಯುತ್ತಿವೆ. ಭಲೆ ಭೀಮಾ ಭಲೆ, ಆದರೆ ನಿನ್ನನ್ನು ಅರಿಯದ ಮೂರ್ಖನಲ್ಲ ನಾನು. ಆ ನಿನ್ನ ಅಖಂಡ ಗಂಡದೆಯನ್ನು ಸೀಳಿ ನನ್ನ ಪಾದದಡಿಯಲ್ಲಿ ಡಿಂಡುರಿಸಲಿದ್ದರೆ ನಾನು ಕೌರವೇಂದ್ರನೇ ಅಲ್ಲ. ನೀನು ಮಾತಿನಲ್ಲಿ ಬಲೂಷ್ಟ್ರನೆಂದು ನಾನು ಬಲ್ಲೆ. ಯಾರು ಏನೆಂಬ ಸತ್ಯ ಕೆಲವೇ ಕ್ಷಣಗಳಲ್ಲಿ ತಿಳಿಯುವುದು. ತೋರಿಸು ನಿನ್ನ ಕಲ ಚಮತ್ಕಾರವನ್ನು. ಎದುರಿಸಲು ಸಿದ್ಧನಾಗು ಈ ಪ್ರಳಯ ಭೈರವನನ್ನು. ಕದನಕ್ಕೆ ಕರೆದ ಮೃತ್ಯು ದೇವತೆಯನ್ನ ನೀನಾಗೆ ಅಲಂಘಿಸುತ್ತಿರುವೆ. ನಿನ್ನನ್ನು ಸದೆ ಬಡಿಯಲು ನನ್ನ ನರನಾಡಿಗಳು ತೊರೆಯುತ್ತಿವೆ. ಮೃತ್ಯು ದೇವತೆಗೂ ದುರ್ಭೇದ್ಯವಾದುದು ಈ ವಜ್ರಕಾಯ. ಭೀಮನ ಕಟ್ಟ ಕಡೆ ಆಸೆ ನಿನ್ನ ನರನಾಡಿಗಳನ್ನು ಛಿದ್ರಗೊಳಿಸಿ ಗ್ರಣಾತ್ಮಗಳಿಗೆ ಆಹಾರವಾಗಿಸದಿದ್ದರೆ ನಾನು ಕುಂತಿಸುತ್ತ ಭೀಮನೇ ಅಲ್ಲ. ಬೆಳಗ್ಗೆ ಮೊರ ಇಟ್ಟು ಕಾಲನ ಕಡೆಗೆ ಕಾಯುತ್ತಿರುವೆ. ಧರೆಗಿಳಿಸು ನಿನ್ನ ಗದೆಯನ್ನ, ಒಪ್ಪಿಕೋ ಸೋಲನ್ನ. ನನಗೆ ಸೋಲಿನ ಭಯವೇ ಅಸಂಭವ. ಅಖಂಡ ಕಲ್ಲಿನ ಬಂಡೆಯನ್ನು ಖಂಡವಾಗಿ ಚೆಂಡು ಆಡಿದ ಈ ಪ್ರಚಂಡನಿಗೆ ಸೋಲು. ಸಾಕು ಮಾಡಿ ನಿನ್ನ ಆಟವನ್ನ. ಸಾವನ್ನ ಆಲಂಬಿಸಬೇಡ. ಕರೆ ನಿನ್ನ ಆಪ್ತ ಬಾಂಧವನನ್ನ. ಹೇ ಕೃಷ್ಣ ಕೃಷ್ಣ ಮುಕುಂದ. ಕರೆದೆ. ನೀನು ಕರೆದ ಕೂಗು ಆಕಾಶದೆತ್ತರಕ್ಕೂ ಕೇಳಿಸಿತು. ಓಹೋ, ಹಾಗೇನು ಇರಲಿ. ಭೀಮನು ನನ್ನೊಡನೆ ಹೋರಾಡಿ ಬಳಲಿ ಬೆಂಡಾಗಿಹನು. ಅವನನ್ನು ಸಮಾಧಾನ ಪಡಿಸುವುದನ್ನು ಬಿಟ್ಟು ಇಷ್ಟೊತ್ತು ಎಲ್ಲಿ ಅಡಗಿ ಕುಳಿತಿದ್ದೆಯೋ? ಮೈಯಲ್ಲಿ ಬಲವಿದೆಯೆಂದು ಮೆರೆಯಬೇಡ ದುರ್ಯೋಧನ. ನುಡಿಯಲ್ಲಿ ನಯವಿರಲಿ, ಮಾತಲ್ಲಿ ಎಚ್ಚರವಿರಲಿ. ಬಿಚ್ಚದ ಹೆಡೆಯಲ್ಲಿ ನಿಂತಿರುವೆ. ಸರಸವಾಡುವ ಸಾಹಸ ಬೇಡ. ಭೀಮ ಏಳು, ಮೇಲೇಳು. ಪರಮಾತ್ಮ ಒಳ್ಳೆಯದಾಗಲಿ. ಯುದ್ಧ ಮುಂದುವರಿಯಲಿ. ಸತ್ಯಕ್ಕೆ ಜಯವಾಗಲಿ. ಭಲೆ ಭೀಮ ಭಲೆ, ಒಳ್ಳೆಯ ಪರಾಕ್ರಮಿ ನೀನು. ಆದರೆ ಅಂದು ತುಂಬಿದ ಸಭೆಯಲ್ಲಿ ದ್ರೌಪದಿಯನ್ನು ಎಳೆದು ತಂದು ಅವಳ ಸೀರೆಯನ್ನು ಸೆಳೆಯುವಾಗ ಎಲ್ಲಿ ಅಡಗಿತ್ತೋ ಈ ನಿನ್ನ ಪರಾಕ್ರಮ? ದ್ರೌಪದಿ ಬಾ, ಬಂದು ನನ್ನ ತೊಡೆಯ ಮೇಲೆ ಕುಳಿತುಕೋ ಎಂದಾಗ ಎಲ್ಲಿ ಮರೆಯಾಗಿತ್ತೋ ಈ ನಿನ್ನ ರೋಷಾಕ್ರೋಶ? ದುರ್ಯೋಧನ ಎಂತ ನೆನಪಿನ ಶಕ್ತಿ ನಿನ್ನದು. ಸರಿಯಾದ ಸಮಯದಲ್ಲಿ ನೆನಪಿಸಿದೆ. ಆದರೆ ಭೀಮನು ಒಂದೇ ಪ್ರತಿಜ್ಞೆ ಮಾಡಿದನು. ನೆನಪಿಸಿಕೊ, ಯಾವ ತೊಡೆಯನ್ನು ನೀನು ತಟ್ಟಿದೆಯೋ ಅದೇ ತೊಡೆಯನ್ನು ಮುರಿದು ನಿನ್ನ ಗರ್ಭಭಂಗ ಮಾಡುವೆನೆಂದು ಗರ್ಜಿಸಿದ್ದು ನೆನಪಿಲ್ಲವೇ? ಭೀಮಸೇನ, ದ್ರೌಪದಿಗೆ ಕೊಟ್ಟ ಮಾತನ್ನು ನಡೆಸು. ಪ್ರಯೋಗಿಸು ನಿನ್ನ ಗದೆಯನ್ನು. ಮುರಿದು ಬಿಡುವವನ ಬಲ ತೊಡೆಯನ್ನು. ದ್ರೌಪದಿ, ನಿನಗೆ ಕೊಟ್ಟ ಮಾತು ಇಂದು ನೆರವೇರಲಿದೆ. ದುರ್ಯೋಧನ, ಇದೋ ಮೊದಲನೆಯ ಪ್ರಹಾರ. ದ್ರೌಪದಿಯನ್ನು ಎಳೆದು ತಂದದ್ದಕ್ಕಾಗಿ. ಇದೋ ಎರಡನೆಯ ಪ್ರಹಾರ. ದ್ರೌಪದಿಯ ಸೀರೆಯನ್ನು ಸೆಳೆದಕ್ಕಾಗಿ. ಇದೋ ಮೂರನೆಯ ಪ್ರಹಾರ. ದ್ರೌಪದಿಯನ್ನು ಬಂದು ನನ್ನ ತೊಡೆಯ ಮೇಲೆ ಕುಳಿತುಕೊಂಡದ್ದಕ್ಕಾಗಿ. ಇದು ಮೋಸ ಭೀಮ. ಮದಾಂಧ ಮರೆಸಿದಂತೆ ಆನೆಯಿಂದ ಮೆರೆದೆ. ಈಗ ನಿನಗೆ ತಕ್ಕ ಶಾಸ್ತಿಯಾಗಿದೆ. ಅನುಭವಿಸು. ಎಲ್ಲವೋ ಕಪಟಿ ಕೃಷ್ಣ, ಮೋಸದಿಂದ ನನ್ನ ತೊಡೆಯನ್ನು ಮುರಿಸಿದೆಯಾ? ದ್ವೇಷ, ಅಸೂಯೆ, ಮದ ಮಾತ್ಸರ್ಯಗಳನ್ನು ಮೈಗೂಡಿಸಿಕೊಂಡು ಹಿಂಸೆಯನ್ನು ಅರ್ಥವಾಗುತ್ತದೆ. ಅದೋ ನೋಡು, ಹಲವಾರು ಸೈನಿಕರು ನಿನಗಾಗಿ ನೆತ್ತರು ಹರಿಸಿದರು. ಅದೆಷ್ಟೋ ಸುಮಂಗಳೆಯರು ತಮ್ಮ ಮಾಂಗಲ್ಯವನ್ನು ಕಳೆದುಕೊಂಡರು. ಅವರೆಲ್ಲರ ಶಾಪ ನಿನಗೆ ತಟ್ಟಿದೆ. ಅನುಭವಿಸಿ. ನೀರು ನೀರು ಯಾರು ಇಲ್ಲವೇ ಇಲ್ಲಿ?
ಗುರುಪುತ್ರನಾದ ಅಶ್ವತ್ಥಾಮ. ಅಶ್ವತ್ಥಾಮ. ದುರ್ಯೋಧನ! ಕೌರವೇಂದ್ರ, ಏನಿದು ನಿನ್ನ ದುರಾವಸ್ಥೆ? ಕಿನ ಕೋಟೆಯಂತಿದ್ದ ನಿನ್ನ ದೇಹ ಇಂದು ನೆಲಕ್ಕೊರಳಿದೆ. ಅಯ್ಯೋ ದುರ್ವಿಧಿಯೇ, ನೋಡಲಾರೆ, ನಾನಿನ್ನ ನೋಡಲಾರೆ. ಕಡೆಗೂ ಬಂದೆಯ ಅಶ್ವತ್ಥಾಮ, ಕಡೆಗೂ ಬಂದೆಯ. ನನಗೆ ಮರಣವು ಸಮೀಪಿಸುತ್ತಿದೆ. ಹಾಗನ್ನದಿರು ಕೌರವೇಂದ್ರ, ಹಾಗನ್ನದಿರು. ನಿನ್ನ ಈ ಸ್ಥಿತಿಗೆ ಕಾರಣರಾರು? ಇನ್ನಾರು? ಆ ಭೀಮ. ನಾವಿಬ್ಬರು ಸರಿಸಮಾನವಾಗಿ ಕಾದಾಡುತ್ತಿದ್ದೆವು. ಮಧ್ಯದಲ್ಲಿ ಆ ಮಾಯಾವಿ ಕೃಷ್ಣನ ಪ್ರವೇಶವಾಯಿತು. ದ್ರೌಪದಿಯ ವಸ್ತ್ರಾಪಹರಣದ ಘಟನೆಯನ್ನು ನೆನಪಿಸಿ ಭೀಮನನ್ನು ಕೆರಳಿಸಿದ ಕೃಷ್ಣ. ದ್ರೌಪದಿಯ ಹೆಸರನ್ನು ಕೇಳುತ್ತಿದ್ದಂತೆ ಭೀಮನು ಕೆರಳಿ ಕೆಂಡವಾದ. ಇದೇ ಸರಿಯಾದ ಸಮಯವೆಂದರಿತ ಕೃಷ್ಣ ನನ್ನ ತೊಡೆಯನ್ನು ಮುರಿಯುವಂತೆ ಸೂಚಿಸಿದ. ನಿನ್ನ ಈ ಸ್ಥಿತಿಗೆ ಕಾರಣನಾದ ಆ ಭೀಮನನ್ನು ಕೊಲ್ಲದಿದ್ದರೆ ನಾನು ಅಶ್ವತ್ಥಾಮನೇ ಅಲ್ಲ. ಅಶ್ವತ್ಥಾಮ, ನನ್ನದೊಂದು ಕೊನೆಯ ಆಸೆ ಇದೆ, ಈಡೇರಿಸುವೆಯಾ? ಅದೇನೆಂದು ಹೇಳು, ತಲೆಯ ಮೇಲೆ ಹೊತ್ತಿಕೊಂಡು ಮಾಡುತ್ತೇನೆ. ಪಾಂಡವರ ತಲೆಗಳನ್ನ ಚಂಡಾಡ ಬಯಸಿದ್ದೆ, ಆದರೆ ಅದು ಈಡೇರಲಿಲ್ಲ. ನನ್ನ ಅಂತ್ಯವಾಗುವ ಮುನ್ನ ಅವರ ತಲೆಗಳನ್ನು ನೋಡಬೇಕು. ಕತ್ತರಿಸಿ ತರುವೆಯ ಪಾಂಡವರ ತಲೆಗಳನ್ನ? ತುಂಬಿಕೊಂಡು ಕಣ್ಮುಚ್ಚುವೆ. ಪಾಂಡವರ ತಲೆಗಳನ್ನು ತರುತ್ತೇನೆ ಕೌರವೇಂದ್ರ. ಇಂದು ರಾತ್ರಿ ಪಾಂಡವರ ಪಾಲಿಗೆ ಕರಾಳ ರಾತ್ರಿ. ಇದೋ ಇದೋ ಈಗಲೇ ಹೊರಡುತ್ತೇನೆ. ತಲೆಗಳನ್ನು ತಂದಿದ್ದೇನೆ, ನೋಡು. ಇದೇನು ಮಾಡಿದೆ ಅಶ್ವತ್ಥಾಮ? ನಾನು ತರಲು ಹೇಳಿದ್ದು ಪಾಂಡವರ ತಲೆಗಳನ್ನ, ಆದರೆ ನೀನು ತಂದಿರುವುದು ಉಪ ಪಾಂಡವರದ್ದು. ಇಲ್ಲ, ನಾನು ನಿದ್ರಿಸುತ್ತಿದ್ದ ಪಾಂಡವರ ತಲೆಗಳನ್ನೇ ತಂದಿರುವುದು. ಮತ್ತೊಮ್ಮೆ ಪರೀಕ್ಷಿಸಿ ನೋಡು ಕೌರವೇಂದ್ರ. ಪರೀಕ್ಷಿಸುವ ಅಗತ್ಯವಿಲ್ಲ ಅಶ್ವತ್ಥಾಮ. ಇದು ಪಾಂಡವರ ತಲೆಗಳೇ ಆಗಿದ್ದರೆ ಮೊದಲಿಗೆ ನನ್ನ ಬದ್ಧ ವೈರಿಯಾದ ಭೀಮನ ತಲೆಯು ನನ್ನ ನೋಡಿದ ಕೂಡಲೇ ಕೆಕ್ಕರಿಸಿ ಕಾಳಗಕ್ಕೆ ಕರೆಯುತ್ತಿತ್ತು. ಗುರುಪುತ್ರನಾದ ನೀನು ಬಾಲಾಹತ್ಯ ದೋಷಕ್ಕೆ ಗುರಿಯಾಗಿರುವೆ. ಎಂಥ ಪಾಪಿ ನಾನು, ಎಂಥ ಮಹಾಪಾಪಿ ನಾನು. ದ್ರೋಣಾಚಾರ್ಯರ ಮಗ ಅಶ್ವತ್ಥಾಮ ಇಂದು ಕೊಲೆಯ ಪಾಠಕಿ. ಧಿಕ್ಕಾರವಿರಲಿ ನನ್ನ ಈ ಕೃತ್ಯಕ್ಕೆ. ಮಿಂಚಿ ಹೋದ ಕಾಲಕ್ಕೆ ಚಿಂತಿಸಿ ಫಲವಿಲ್ಲ ಅಶ್ವತ್ಥಾಮ. ಈ ದೋಷದಿಂದ ಮುಕ್ತಿ ಸಿಗುವುದು ಅಷ್ಟು ಸುಲಭವಲ್ಲ. ಬಂದಿದ್ದನ್ನೇ ಎದುರಿಸಲೇಬೇಕು. ನಾನು ಹೊರಡುತ್ತೇನೆ ಕೌರವೇಂದ್ರ. ಅಶ್ವತ್ಥಾಮ, ಹೊರಡುವ ಮುನ್ನ ನನ್ನದೊಂದು ಕೋರಿಕೆ ಇದೆ, ಅದನ್ನಾದರೂ ಈಡೇರಿಸುವೆಯಾ? ಅದೇನೆಂದು ಹೇಳು ಕೌರವೇಂದ್ರ. ನನ್ನ ದೇಹವನ್ನು ನನ್ನ ಗೆಳೆಯನಾದ ಅಂಗರಾಜ ಕರ್ಣನ ದೇಹದ ಜೊತೆಯಲ್ಲಿ ಚಿತೆಯಲ್ಲಿ ಸೇರಿಸು. ನಾವಿಬ್ಬರು ಒಟ್ಟಿಗೆ ಬಾಳಿದೆವು, ಒಟ್ಟಿಗೆ ಸಾಮ್ರಾಜ್ಯವನ್ನಾಡಿದೆವು. ಸಾವಿನಲ್ಲೂ ಒಂದಾಗಿ ನಡೆಯಬೇಕು. ನಮ್ಮಿಬ್ಬರ ಚಿತಾ ಬೆಂಕಿ ಎರಡಾಗಬಾರದು. ನಡೆಸಿಕೊಡುವೆಯಾ? ನಡೆಸಿಕೊಡುತ್ತೇನೆ. ಸಮಯ ಆಗ್ಬಿಡ್ತು. ನನ್ಗೆ ಭಟ್ರು ಮದ್ವೆಗೆ ಹೋಗ್ಬೇಕು ಗೊತ್ತಾ? ಮಗಳು ಬಂದಿದ್ರೆ ಅವರನ್ನು ಕರ್ಸ್ಕೊಂಡು ಹೋಗಂತ ಅಂದಿದ್ರು. ನೀವು ಬರ್ತ್ರಾ? ಬನ್ನಿ ಬನ್ನಿ. ಚಲುವ ಎಚ್ಚಲುವೋ ಕಾಣಿ ಚಂದನ ತಿನ್ಮಾಯ ರೂಪೇ
ಇದ್ರು ಚೀಲಿನಾದ್ರು ಸೋರೆ ಗುಡ್ಡೆಲ್ಲೋರು ನುಡಿ ಮುಡ್ಸೋಣ್ಯಾರಯ್ಯ ದೆವ್ವ ಜೀವ ಮಿಟ್ಕೊಂಡಿದ್ಯಾ ಹೆಂಗೆ? ಪ್ರತಿ ದಿನ ಕಾಫಿ ತಗೊಂಡ್ ಬಂದ್ರೆ ಚಹಾ ತರ್ತಿಯಲ್ಲ, ಏನೇ ನಿನ್ ಸಮಸ್ಯೆ? ಅಯ್ಯೋ ಅದೇನ್ ಹೇಳ್ತೀರಪ್ಪ, ನಿಮ್ಗೆ ಅರ್ಥ ಆಗ್ಬೇಕು. ಅಲ್ಲ, ಊರವ್ರ ಭವಿಷ್ಯ ಎಲ್ಲ ನೋಡ್ತಿರಲ್ಲ, ನಮ್ ಮಗಳ ಭವಿಷ್ಯ ನೋಡಕ್ ಏನ್ರಿ ಬಂದಿರ ನಿಮ್ಗೆ ದೊಡ್ಡೋಗ? ಯಾಗನ? ನಮ್ ಮಗಳ ಮದ್ವೆ ಯಾಗ ಮಾಡ್ಬೇಕಾ? ಮಾಡಿದ್ರಾಯ್ತು. ದೇವ್ರೆ, ಅದೇನ್ ಹೇಳ್ತೀರಪ್ಪ, 20ನೇ ತಾರೀಕು ಬಂದ್ರೆ ನಮ್ ಮಗಳಿಗೆ 23 ವರ್ಷ ತುಂಬುತ್ತೆ. ಒಂದ್ ಒಳ್ಳೆ ಗಂಡೋಡ್ ಮದ್ವೆ ಮಾಡ್ಬಾರ್ದಾ? ಏನು? ನಿನ್ನ ಪತಿ ದೇವ್ರೆ ಇಲ್ಲಿರ್ಬೇಕಾದ್ರೆ ನಿನಗ್ ಮತ್ತೆ ಮದ್ವೆನಾ? 50 ವರ್ಷ ಆದ್ರೂ ನಿನಗ್ ಮತ್ತೆ ಮದ್ವೆ ಆಗ ಆಸೆ ಬಿಟ್ಟಿಲ್ವೇನೋ? ನಮ್ಗೊಂದು ಏನು ಅರ್ಥ ಆಗ್ತಿಲ್ಲ. ಅದಿರ್ಲಿ, ಈ ಲಕ್ಷ್ಮೀ ಬಾರಮ್ಮ ಸೀರಿಯಲ್ ಅಲ್ಲಿ ಏನಾಯ್ತು ಗೊತ್ತಿಲ್ಲ. ಆ ಲಕ್ಷ್ಮೀ ಬಾರಮ್ಮ ಸೀರಿಯಲ್ ವಿಷಯ ಎಲ್ಲ ಬಿಡು. ಇವತ್ ಎಂತಹ ಒಳ್ಳೆ ದಿನ ಗೊತ್ತಾ? ಸ್ವತಃ ಲಕ್ಷ್ಮಿನೇ ನಮ್ಮ ಮನೆಗ್ ಬರ್ಬೋದು. ಶುಕ್ರವಾರ ಬೇರೆ, ಸಕಲಕರ ಸೌಭಾಗ್ಯನಾದ್ರೂ ನಮ್ಮ ಮನೆಗ್ ಬರ್ಬೋದು. ನಮ್ ಬಂಗಾರದಂತ ಮಗಳಿಗೆ ಒಚ್ಚುದಂತ ಗಣ್ಣಾದ್ರೂ ಸಿಗ್ಬೋದು. ಏನು ನಂಗ್ ವಜ್ರ ಕೊಡಿಸ್ತೀರಾ? ಮಗಳು ಕಣೆ, ನಮ್ ಬಂಗಾರದಂತ ಮಗಳು. ಏನು ನಮ್ ಬಂಗಾರನು ಕೊಡಿಸ್ತೀರಾ? ಅಯ್ಯಯ್ಯೋ, ಬೆಳಗ್ಗೆ ಈ ತರ ಹುಚ್ಚುಚ್ಚಂಗ್ ಮಾತಾಡ್ತಾಳಲ್ಲ ಇವಳು. ಇಲ್ಲೊಂದ್ ಕ್ಷಣ ಕಾಲ ಇದ್ದು ನನ್ ತಲೆ ಕೆಳದ್ ಖಚಿತಪ್ಪ. ಇಲ್ಲಿಂದ ಮೊದ್ಲು ಜಾಗ ಖಾಲಿ ಮಾಡ್ಬೇಕು. ಅಮ್ಮ, ಆಮೇಲೆ ಕನ್ಸ್ ಕಾಣಿವಂತೆ ಸರಿ ಕೇಳಿಸ್ಕೊ. ಮಧ್ಯಾಹ್ನಕ್ಕೆ ನಾನು ಊಟಕ್ಕೆ ಬರ್ತೀನಿ. ಮುದ್ದೆ ಬಸ್ಸಾರು ಮತ್ತೆ ಹೋದ್ರಪ್ಪ ಆ ಊರಿನ ಕಟ್ಟೆ ಹತ್ರ. ಅಲ್ಲ, ನಾನ್ ಕೇಳೋದು, ನಾವ್ ಹೆಂಗಸ್ರು ಪಕ್ಕದ ಮನೆ ಸರೋಜಮ್ಮನ್ ಕತೆನೋ ಅಥವಾ ಕೊನೆ ಮನೆ ಕೆಂಪಮ್ಮನ್ ಕತೆನೋ ಮಾತಾಡ್ತೀವಿ. ಇವರಿಗೆ ಅದೇನಂತ ಗಣಂದಾರಿ ಇರುತ್ತಪ್ಪ ಮಾತಾಡಕ್ಕೆ. ಯಪ್ಪ, ಅದು ಬೇರೆ ಬಿಸಿ ಬಿಸಿ ಮುದ್ದೆ ಮತ್ತೆ ನಾಟಿ ಕೋಳಿ ಸಾರು ಮಾಡು ಅಂತ ಹೇಳ್ಬಿಟ್ಟಗೋಳೆ. ಅದನ್ನ ಮಾಡ್ಬಿಟ್ಟು ಬರ್ತೀನಿ. ಅಯ್ಯೋ, ನಾನ್ ನೋಡಿ ಮಟ್ಟೆ ಬಿಟ್ಟಿದ್ದೀನಿ. ಭಾಗ್ಯಲಕ್ಷ್ಮಿ ಧಾರಾವಾಹಿ ಬರೋ ಹೊತ್ತಾಯ್ತು. ಅದನ್ನ ನೋಡ್ದೆಲ್ಲ ಇರಕ್ಕಾಗುತ್ತಾ ಹೇಳಿ? ನಾನು ನಿಮ್ಗೆಲ್ಲ ಆಮೇಲೆ ಸಿಗ್ತೀನಿ. ಬರ್ತೀನಿ. ಬನ್ನಿ ರಾಜಣ್ಣ ಅವರೇ, ಬನ್ನಿ ಕೂತ್ಕೊಳ್ಳಿ. ನೋಡ್ರಿ, ನಮ್ ಗೌಡ್ರು ಈ ನಡುವೆ ಕೈಗೆ ಸಿಗ್ತಾ ಇಲ್ಲ. ಎಲ್ಲ ವಿಷಯ ಬಿಡಿ, ಕೇಳಿಸ್ಕೊಳ್ಳಿ. ಬೆಳಗ್ಗೆ 10 ಗಂಟೆಗೆ ರಾಹು ಕಾಲ ಇತ್ತು. ರಾಹು ಕಾಲದಲ್ಲಿ ಮನೆಗೆ ಬರೋದು
ಮಹಾಪಾಪ. ಶಾಂತಂ ಪಾಪಂ ಶಾಂತಂ ಪಾಪಂ. ಅದ್ ಬೇರೆ ನನ್ನ ಹೆಂಡತಿಗಳಪ್ಪ. ಉಫ್, ಆ ವಿಷಯ ಎಲ್ಲ ಬಿಡಿ. ಓಹೋ, ಶುಭ ತುಂಬಿದ ಶುಕ್ರವಾರದ ಶುಭೋದಯ ಅನ್ನಿ. ಯಾರೇ ಅದು? ಶುಭನ ಶುಭ ಜನ. ಅದೆಲ್ಲ ಬಿಡ್ರಿ ರಾಜಣ್ಣ ಅವರೇ, ಏನಾರು ಬಿಸಿ ಬಿಸಿ ಸುದ್ದಿ ಹೇಳ್ರಿ. ಕೇಳಿಸ್ಕೊಳ್ಳಿ, ಇವತ್ ಎಂತಹ ಒಳ್ಳೆ ದಿನ ಗೊತ್ತಾ? ನಿಮ್ ಮನೆಗೆ ಸ್ವತಃ ಲಕ್ಷ್ಮಿನೇ ಬರಬಹುದು, ಸಕಲಕಾರ ಸೌಭಾಗ್ಯನಾದ್ರೂ ಬರಬಹುದು. ನಿಮ್ ಮಗ ನಾರಾಯಣ್ಗೆ ಒಳ್ಳೆ ಹೆಂಡತಿನಾದ್ರೂ ಸಿಗ್ಬೋದು ನೋಡಿ. ಏನ್ರಿ ರಾಜಣ್ಣ, ನೀವು ಜ್ಯೋತಿಷಿ ಅಂತ ಯಾವಾಗಲೂ ಮದ್ವೆ 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 ಅಂತಿರ್ತೀರಾ. ನನ್ ಮಗನ್ ಬಿಡ್ರಿ, ನನ್ನಂತ ಮೀಸೆ ತಿರ್ಗೋ ಗೌಡಂಗೆ ಹೆಣ್ಣೊಡ್ಸಕ್ಕಾಗಲ್ವಾ? ಇದೇನಿದು ಗೌಡ್ರೆ, ನೀವಂತೂ ತುಂಬಾ ರಸಿಕರಾಗ್ಬಿಟ್ಟಿದ್ದೀರಾ. ಏನ್ರಿ ಮಾತಾಡ್ತಿದ್ದೀರ ನೀವಿಬ್ರು? ಅಯ್ಯೋ, ನೀವ್ ನೋಡಿದ್ರಾ? ಪಟೇಲ್ರೆ, ನೀವ್ ನೋಡಿದ್ರಾ? ಎಲ್ಲೋಯ್ತಪ್ಪ ನನ್ ಕೂಸು? ಏನಾಯ್ತಮ್ಮ, ಎದಕ್ ಹಿಂಗ ಆಡ್ತಿದ್ದಿ? ನನ್ ಕೂಸ್ ಕಳ್ದೋಯ್ತು ಸ್ವಾಮಿ. ಏನು ಹಸು ಕಳೆದೋಯ್ತಾ? ಅಷ್ಟೇ ವಿಷಯನ? ಇನ್ನೊಂದ್ ತೊಂದ್ರೆ ಆಯ್ತು ಬೇಡು. ಹಾ? ಹಸುನ? ಇಲ್ಲಿ ನನ್ ಕೂಸ್ ಕಳ್ದೋಗಿದೆ ಅಂತ ನಾನ್ ಚಿಂತಿಸ್ತಿದ್ರೆ ಹಸು ಅಂತೆ, ಹಸು. ಸಮಾಧಾನ ಮಾಡ್ಕೊಳಮ್ಮ, ಸಮಾಧಾನ. ಕಿಚ್ಚಾಡ್ಬೇಡ. ಇವತ್ ಎಂತ ಒಳ್ಳೆ ದಿನ ಗೊತ್ತಾ? ಹಸು ಕಳೆದೋಗೋದು ತುಂಬಾ ಒಳ್ಳೇದು. ನಿನ್ ಮೇಲೆ ಶುಕ್ರನ ಅನುಗ್ರಹ ಇದೆ ಅಂತ ಅರ್ಥ ಅಷ್ಟೇ. ಏ, ಯಾರಯ್ಯ ನೀನು? ಇಲ್ಲಿ ನನ್ ಕೂಸ್ ಕಳ್ದೋಗಿದೆ ಅಂತ ನಾನ್ ಬರ್ತಾಗ್ತಿದ್ರೆ ಶುಕ್ರ ಗಿಕ್ರ ಅಂತ ಏನೇನೋ ಹೇಳ್ತಾರ. ಅಯ್ಯಯ್ಯೋ, ಇಷ್ಟೊಂದು ಯಾಕಮ್ಮ ಕಿಚ್ಚಾಡ್ತೀಯಾ? ಹಸು ತಾನೇ. ಇಲ್ಲಿ ನನ್ ಹಾಲ್ ಕುಡಿಯೋ ಕಂದ ಕಳ್ದೋಗಿದೆ. ನನ್ ಗಂಡಿಗೆ ಏನಾದ್ರು ಗೊತ್ತಾದ್ರೆ ನನಗ್ ಸಾಯಿಸ್ಬಿಡ್ತಾನಷ್ಟೇ. ಹಾಲ ಹಾಲಿಗೆ ಯಾಕೆ ಚಿಂತೆ? ನಮ್ ನಂದಿನಿ ಹಾಲ್ ಕರ್ನಾಟಕಕ್ಕೆ ಅದನ್ನೇ ಬಳಸಿ. ನಮ್ಮ ನಂದಿನಿ, ನಮ್ಮ ಹೆಮ್ಮೆ. ನಿಮ್ಮೆಲ್ಲರಿಗೂ ಏನ್ ಬೆಗೋದೇವ ಮೆಟ್ಟಿದ್ಯಾ? ನನ್ ಕೂಸ್ನ ನಾನೇ ಹುಡ್ಕೋತೀನಿ. ಅಯ್ಯೋ, ನನ್ ಕೂಸ್ ಎಲ್ಲೋಯ್ತಪ್ಪ? ಏನ್ರಿ ರಾಜಣ್ಣ ನೀವು, ಅವಳೇನೋ ಪಾಪ ಕೂಸ್ ಬಗ್ಗೆ ಮಾತಾಡ್ತಿದ್ರೆ ನೀವೇನೋ ಹಸು ಬಗ್ಗೆ ಮಾತಾಡ್ತಿದ್ದೀರಲ್ರಿ. ಅಯ್ಯಯ್ಯೋ, ಎಷ್ಟ್ ಸತಿ ಹೇಳೋದು? ಇವತ್ ಹಸು ಕಳೆದೋದ್ರೆ ತುಂಬಾ ಒಳ್ಳೇದು. ಶುಭ ಅಂತೆ, ಶುಭ. ನಿಮ್ಗೆ ಹೇಳಕ್ಕಾಗಲ್ಲ ಬಿಡಿ ರಾಜಣ್ಣ ಅವರೇ. ಅದ್ ಸರಿ, ನಿಮ್ಮಿಬ್ರಿಗೂ ಒಂದ್ ಕೆಲ್ಸ ಕೊಟ್ಟಿದ್ನಲ್ಲ, ಅದನ್ ಮಾಡಿದ್ರೋ ಬಿಟ್ರೋ? ನನ್ ಬಂಗಾರದಂತ ಮಗಳಿಗೆ ಉಜ್ಜದಂತ ಗಂಡು ಹುಡುಕಿದ್ರೋ ಬಿಟ್ರೋ? ಹೂ, ನಿಮ್ಮ ಬಂಗಾರದಂತ ಮಗಳಿಗೆ ಒಳ್ಳೆ ಹುಡುಗ ಹುಡುಕಿದೀನಿ. ಮುಂದಿನ ವಾರ ಊರ್ ಬರ್ತಾರಂತೆ, ಹಂಗೆ ನಿಮ್ ಮನೆ ಕಳಿಸ್ತೀನಿ. ಏನು, ಶುಕ್ರವಾರನೇ ಬರ್ತಾನಂತ? ಹಾಗಿದ್ರೆ ಅದ್ ಇವತ್ತು? ಅಯ್ಯೋಯ್ಯೋ, ನಂಗೆ ತುಂಬಾ ಸಮಯ ಆಗ್ತಾ ಇದೆ. ಬರ್ತೀನಿ. ರೀ ಕೇಳಿಸ್ಕೊಳ್ರಿ. ರೀ, ನಮ್ ಜ್ಯೋತಿಷ್ಯ ಹೇಳಕ್ಕೆ ಬಹಳ ಹೊತ್ತಾಗ್ತಾ ಇದೆ. ನಾನೀಗ ಹೊರಡ್ತೀನಿ. ಹಾ, ಗಂಡನ್ ಮಾತ್ರ ಮನೆ ಕಳ್ಸದ್ ಮರಿಬೇಡಿ. ನಾನು ನನ್ ಕುಟುಂಬದವರೆಲ್ಲ ಕಾಯ್ತಿರ್ತೀನಿ. ರೀ ಒಂದ್ ನಿಮಿಷ ಕೇಳಿಸ್ಕೊಳ್ರಿ. ಗೌಡ್ರು ಏನೋ ಹೇಳ್ಬೇಕಂತೆ, ಕೇಳಿಸ್ಕೊಳ್ರಿ ರಾಜಣ್ಣ ಅವ್ರೆ. ಇದೇನಿತ್ತು ಗೌಡ್ರೆ, ಆತ ಕೂಸ್ ಅಂತಾಳೆ, ಇವ್ರು ಹಸು ಅಂತಾರೆ. ಏನ್ ರೋಗ ಬಂದಿದೆ ಇವ್ರಿಗೆ? ಜ್ಯೋತಿಷಿ ಅಲ್ವಾ, ದೇವ್ವ ಮಾಡ್ಕೊಂಡಿರ್ಬೇಕು. ಹೌದೌದು, ಇದ್ರೂ ಇರ್ಬೋದು. ಇದಕ್ಕೆಲ್ಲ ಕಾರಣ ಏನಿರ್ಬೋದು? ಒಂದ್ ಮಾತು ಹೇಳ್ತೀನಿ ಕೇಳಿಸ್ಕೊಳ್ಳಿ ಗೌಡ್ರೆ. ಹೆಂಡತಿ ಜೊತೆ ಜಗಳ ಆಡೋದು ಸಹಜ. ಹೆಂಡತಿ ಜೊತೆ ಜಗಳ ಆಡೋದು ಸಹಜ. ಅದನ್ನು ತಿದ್ದಿ ನಡೆಯೋನು ಮನುಜ. ಅಯ್ಯೋ, ಆ ರಾಜಣ್ಣು ಗತ್ತು ತಿಂದು ನಡೆಯಕ್ಕೆ ಆಗ್ತಾ ಇಲ್ಲ. ಇವಾಗ ತಿದ್ದಿ ಏನ್ ನಡೀತಾರೆ ರೀ? ನೋಡಿ ಪಟೇಲ್ರೆ, ಜೀವನದಲ್ಲಿ ಎರಡೇ ಮುಖ್ಯ. ಒಂದು ಒಳ್ಳೆ ಹೆಂಡತಿ ಸಿಗ್ಬೇಕು, ಇನ್ನೊಂದು ಹೊಟ್ಟೆ ತುಂಬಾ ಊಟ ಮಾಡ್ಬೇಕು. ಇವಾಗ ಹೆಂಗಿದ್ರು 12 ಗಂಟೆ ಆಗಿದೆ. ಅಲ್ಲೆಲ್ಲೋ ಭಟ್ರು ಮನೇಲಿ ಬೀಗ್ರೂಟ ಅಂತೆ. ಬನ್ನಿ ಜಮಾಯಿಸೋಣ.
ಗೌಡ್ರೆ ಬಾಡೂಟದ ನಾವೆಲ್ಲ ಮಾಂಸ ಎಲ್ಲ ತಿನ್ನಲ್ಲ ಗೌಡ್ರೆ. ರೀ ಪಟೇಲ್ರೆ, ನಿಮ್ಗೂ ಆ ರಾಜಣ್ಣನ ಜೊತೆ ಇದ್ದಿ ಕಿವಿ ಕ್ಯೂಡ್ ಆಗಿರ್ಬೇಕು. ಬೀಗ್ರೂಟ ರೀ, ಬೀಗ್ರೂಟ. ಆ ಬೀಗ್ರೂಟದ ಬನ್ನಿ ಬನ್ನಿ. ಊರಿಗೆಲ್ಲ ಪ್ರಸಿದ್ಧಿ ಹೊಂದಿರೋ ಜ್ಯೋತಿಷಿ ಅಂತೆ. ಏನಿಲ್ಲ ಅಂದ್ರೂ ಚೆನ್ನಾಗಿ ದುಡ್ಡು ಒಡವೆ ಆಸ್ತಿ ಎಲ್ಲ ಮಾಡಿಟ್ಟಿರ್ತಾನೆ. ಏನಂತೀರಾ? ಇವಾಗ ಇವನ್ ಮನೆ ಏನಾದ್ರು ಕದ್ಬಿಟ್ರೆ ಇನ್ 2 ವರ್ಷ ಕಳ್ತನ ಮಾಡೋ ಅವಶ್ಯಕತೆನೇ ಇರಲ್ಲ ಅಂತೀನಿ. ಇವಾಗ ಜ್ಯೋತಿಷ್ಯ ಕೇಳೋ ನೆಪದಲ್ಲಿ ಇವನ್ ಮನೆ ದೋಚಣ. ರಾಜಣ್ಣ ಅವರೇ, ಎಲ್ರಿ ಇದ್ದೀರಾ? ಓ ಗಂಡು ಕೂತ್ಕೊಳ್ಳಿ, ಆರಾಮ ಕೂತ್ಕೊಳ್ಳಿ. ಏನ್ ಗೊತ್ತಿರೋ ತರ ಮಾತಾಡ್ತಾವ್ರೆ. ನಾವು ಜ್ಯೋತಿಷ ಕೇಳಕ್ ಬರ್ಬೇಕಿದ್ರಿ. ಅಯ್ಯೋ, ಇಷ್ಟ ಬೇಗ ಯಾಕೆ ಹೋಗ್ತಿದ್ದೀರಾ? ನನ್ ಬಂಗಾರದಂತ ಮಗಳನ್ನ ನೋಡ್ಕೊಂಡು ಹೋಗ್ರಿ. ಮಗಳ ಜಾತಕ ಗೀತ್ಕ ಎಲ್ಲ ಆಮೇಲೆ ನೋಡಿದ್ರಾಯ್ತು. ನಿಮ್ಮನ್ ಮೊದ್ಲು ಉಪಚರಿಸೋದ್ ಬೇಡ್ವಾ? ಲಕ್ಷ್ಮೀ, ಓ ವಿಜಯಲಕ್ಷ್ಮಿ, ಎಲ್ಲಿ ನನ್ನ ಬಾಳಿನ ಭಾಗ್ಯ ಲಕ್ಷ್ಮಿ. ಗೊಂಡು ಬಂದಿದ್ದಾರೆ ಕಣವ್ವ, ಗೊಂಡು ಮುತ್ತಿನ ಚೆಂಡು. ಸ್ವಲ್ಪ ಕಾಫಿ ತರಕ್ಕಾಗಲ್ವಾ? ನಮ್ಮ ಮಂಡ್ಯಕ್ಕೆ ಅಂಬರೀಷ್ ಬಂದಿದ್ದಾರಾ? ಇಲ್ಲ ಕಣವ್ವ, ಗಂಡು ಬಂದಿದ್ದಾರೆ, ಗಂಡು ಮುತ್ತಿನ ಚೆಂಡು. ಇವ್ರಿಗೆ ಸ್ವಲ್ಪ ಕಾಫಿ ತಗೊಂಡ್ ಬಾ ಅಂದೆ. ಅದ್ರ ಜೊತೆ ಚಕ್ಲಿ ಗಿಕ್ಲಿ ಕುರ್ಕು ಮುರ್ಕುನಾದ್ರೂ ತಗೊಂಡ್ ಬಾ. ಆಯ್ತಾಯ್ತು. ಹಾ ಸರಿ, ಕೇಳಿಸ್ಕೋ. ನಮ್ ಮುತ್ತಿನ ಚೆಂಡಿಗೆ ಅವೆಲ್ಲ ಚಿನ್ನ ತಟ್ಟಲ್ಲಿ ತಗೊಂಡ್ ಬಾ. ಅಪ್ಪ ಅಮ್ಮ ಎಲ್ಲ ಎಲ್ಲಿ? ರೀ ರಾಜಣ್ಣ ಅವರೇ, ಇಷ್ಟಕ್ಕೆ ವಿಷಯಕ್ಕೆಲ್ಲ ಅಪ್ಪ ಅಮ್ಮ ಯಾಕೆ ಹೇಳಿ? ಹೌದಲ್ವಾ? ಏನ್ ಕೆಲಸ ಮಾಡ್ಕೊಂಡಿದ್ದೀರಾ? ನಾವು KPS ಡಿಪಾರ್ಟ್ಮೆಂಟ್ ಅಲ್ಲಿ ಇದೀವ್ರಿ. ಓ ಅಯ್ಯಯ್ಯೋ, ಇದೇನೆ ತಂದೆ ನೀನು? ನೀವ್ ಹೇಳಿದ್ದೆ ತಂದಿದ್ದೀನಲ್ರಿ, ಕುದ್ಬಿ ಮತ್ತೆ ಲಟ್ಟಂಗೆನಾ? ಅಪ್ಪಪ್ಪ ತಟ್ಟಿ ಕುರ್ಕು ಮುರ್ಕು ಚಕ್ಲಿ ಗಿಕ್ಲಿ ತಗೊಂಡ್ ಬಾ ಅಂದ್ರೆ ಕುರ್ಪಿ ಲಟ್ಟಣಿಗೆ ತಂದಿದ್ಯಲ್ಲ. ಹ್ಞೂ, ಹಿಡ್ಕೊಂಡಿದ್ದಾಳೆ, ಹೊಡೆದು ಬಿಡು. ಸರಿ ಬಿಡಿ, ಏ, ಬನ್ನಿ, ಇಷ್ಟ ಬೇಗ ಹೋಗ್ಬೇಡಿ, ಕೂತ್ಕೊಳ್ರಿ, ಆರಾಮಾಗಿ ಕೂತ್ಕೊಳ್ರಿ. ಅದು ನನ್ನ ಹೆಂಡತಿಗೆ ನನ್ನ ಸ್ವಲ್ಪ ಹೊಡೆಯೋ ಅಭ್ಯಾಸ. ತಿಳ್ಕೊಂಡ್ಬಿಡಿ. ಲಕ್ಷ್ಮಿ ಹೋಗೆ, ನಮ್ ಬಂಗಾರ ಅಂತ ಮಗಳನ್ನ ಕರ್ಕೊಂಡ್ ಬಾ. ಮುತ್ತಿನ ಚೆಂಡು, ಸಾರಿ ಗಂಡು ನೋಡ್ಲಿ. ಮಗಳಂತೆ ಮಗಳು, ನಾನ್ ನಿಮ್ ಹೆಣ್ಮಗಳನ್ನ ಮದ್ವೆ ಬಂದಿಲ್ಲ ಕಣ್ರಿ. ನಿಮ್ ಮನೆಗೊಚ್ಚಿ 2 ವರ್ಷ ಆರಾಮಾಗಿರೋಣ ಅಂತ ಬಂದಿದ್ದೆ. ನನ್ ಕೈಯಲ್ಲಿ ಆಗ್ತಿಲ್ಲಪ್ಪ. ಕಳ್ಳ ಕಳ್ಳ ಕಣ್ರಿ, ನಾವು ಕಳ್ಳ. ಏನು, 1 ಬಳ್ಳ ಚಿನ್ನ ಬೇಕಾ? ಕೊಟ್ರಾಯ್ತು ಕೊಟ್ರಾಯ್ತು. ನಮ್ ಮುತ್ತಿನ ಚೆಂಡಿಗೆ 1 ಬಳ್ಳ ಚಿನ್ನನೇ ಕೊಟ್ರಾಯ್ತು. ಲಕ್ಷ್ಮಿ ಹೋಗೆ, 1 ಬಳ್ಳ ಚಿನ್ನ ತಗೊಂಡ್ ಬಾ. ಏನು? ನನಗ್ ಚಿನ್ನ ಕೊಡಿಸ್ತೀಯ ಅಂದ್ರೆ ಈ ಕಳ್ಳಕ್ ಚಿನ್ನ ಕೊಡಿಸ್ತೀರಾ? ಏಯ್ ಮುತ್ತಿನ ಚೆಂಡೆ, ನನಗ್ ಸಿಕ್ಕಿರೋ ಚಿನ್ನ ಮತ್ತು ನಿನ್ಗೊಂದು ಸಿಗಕ್ ಬಿಡಲ್ಲ ಕಣೋ. ಇವಾಗ ನೋಡಿ ಏನ್ ಮಾಡ್ತೀನಂತ. ಅಯ್ಯಯ್ಯೋ, ಇದೇನಾಗೋಯ್ತು? ಆ ಗಂಡು ಗಂಡು ಮುತ್ತಿನ ಚೆಂಡು ಹೊಟ್ಟೋದ್ನಲ್ಲಪ್ಪ. ಮತ್ತೆ ಈ ತರ ಗಂಡನ ಹುಡುಕೋವರೆಗೂ ನಿಮ್ಮೆಲ್ಲರಿಗೂ ಶುಭವಾಗಲಿ. ಆ ನವಗ್ರಹಗಳ ಆಶೀರ್ವಾದ ನಿಮ್ಮೇಲೆಲ್ಲ ಸದಾ ಇರಲಿ. ಲಕ್ಷ್ಮೀ, ಓ ಲಕ್ಷ್ಮಿ, ಎಲ್ಲಿ ನನ್ ಬಾಳಿ ಭಾಗ್ಯ ಲಕ್ಷ್ಮಿ? ಬಾರಿ, ಬಸ್ಸಾರ್ ಮುದ್ದೆ ಬಡಿಸು ಬಾ. ಮಾತಾಡ್ತಾ ಇದ್ದಾರಪ್ಪ.
ಬಂದ್ಯಾ ಬಾ
ಮುಸ್ಲಿನೇ ಮಹಾಪ್ರಸಾದ ಅಂತ ಇಟ್ಕೊಂಡು ನಿಂತಿರೋದ್ನ ಸರಿ. ಸಾಕ್ಷಾತ್ ಪರಶಿವನವರುವ ಕೇಳಿಯೇ ಜನಿಸಿರಬೇಕಪ್ಪ ನೀವು. ಅವನ ನಾದ ನಿನ್ನ ವದನದಲ್ಲಿ ಇದೆಯಪ್ಪ. ಯಾರಪ್ಪ ನಿನ್ನ ಗುರು? ನನ್ನಪ್ಪೆ ನನ್ನ ಗುರು. ಅಲ್ಲಮ್ಮ, ನೀನು ವಿದ್ಯಾಪಾರಂಗತನಾಗಬೇಕೆಂದರೆ ಸಾಧನೆಯ ಹಾದಿಯಾಗಿದೆ ಸಾಗಬೇಕು. ಶಿವಾರಾಧನೆ ಎಂದರೆ ಕಾಯ ವಾಚ ಮನಸ ತನ್ನನ್ನು ಸಂಪೂರ್ಣವಾಗಿ ತೊಡಗಿಸಿಕೊಳ್ಳುವುದು. ಆಯ್ತಚ್ಚ, ನಾನು ಹಾಗೇ ಮಾಡ್ತೀನಿ. ಅಲ್ಲಮ್ಮ, ನನಗೆ ಪಂಚಮಕಾರಗಳ ಹುಚ್ಚು, ನಿನಗೆ ಎಂಜಿನ ಕೈಯಲ್ಲಿ ಮೃದಂಗ ಬಾರಿಸುವ ಹುಚ್ಚು. ನಂದಿ ಭೃಂಗಿಗಳು ಕೂಡ 3 ದಿನ ಹೀಗೆ ಆಟ ಹಿಡಿದು ಮದ್ದಲೆ ನುಡಿಸಿರುವುದಿಲ್ಲ. ನೀನಾಗೆ ಯಾಕೆ ಇಂತ ಮಾಡ್ದ? ಕೈಗಳಿಗೆ ಅಂಟಿದ್ದ ಗೆಂಜಲು ಕುದಿಯುತ್ತಿತ್ತು. ಎಲ್ಲಾ ಜಾಟಿದ ಜಂಜರಗಳನ್ನು ಅಲ್ಲಮಿಸುವ ಅಲ್ಲಮನ ಅಂಗೈಯಲ್ಲಿ ಒಬ್ಬೆಯವರಿದ್ದವೆ. ಇವತ್ತಿಂದ ನನ್ನೊಂದಿಗೆ ನೀನು ಗೋಡಿ ಮಠದಲ್ಲಿ ಇರಬೇಕು, ಆಯ್ತು? ಹಾಗೆ ಆಗಲಿ ಅಜ್ಜ. ನಡೆ ಹೋಗೋಣ. ವೇದವೆಂಬುದು ಓದಿದ ಮಾತು, ಶಾಸ್ತ್ರವೆಂಬುದು ಸಂತೆಯ ಸುದ್ದಿ, ಪುರಾಣವೆಂಬುದು ಪುಂಡರ ಗೋಷ್ಠಿ, ನರಕವೆಂಬುದು ತಗರ ಹೋರತಿ, ಭಕ್ತಿ ಎಂಬುದು ತೋರುವ ಲಾಭ, ಸುರೇಶ್ವರನೆಂಬುದು ಮೀರಿದ ಘನವು. ಅಲ್ಲಮ್ಮ ಅಜ್ಜ, ಇಷ್ಟು ವರ್ಷಗಳ ನಿನ್ನ ವ್ಯಾಸಂಗದ ಪ್ರತಿಭಾ ಪ್ರದರ್ಶನವನ್ನು ಪರೀಕ್ಷಿಸುವ ಸಮಯ ಬಂತು. ನನ್ನ ಪ್ರಶ್ನೆಗಳಿಗೆ ಉತ್ತರಿಸುವೆಯಾ? ಹಾಗೆ ಆಗಲಿ. ಹರೇಷಡ್ ವರ್ಗಗಳು ನಮ್ಮಲ್ಲಿ ಮನೆ ಮಾಡುವುದು ಯಾವಾಗ? ಸಂಗ್ರಹಿಸುವ ಬುದ್ಧಿ ಬಂದಾಗ. ನನಗೆ, ನನ್ನವರಿಗೆ, ನನ್ನ ಮುಂದಿನವರೆಗೆ ಎಂಬ ದುರಾಸೆಯಿಂದ. ದುಡಿಮೆಯ ದಾರಿ ಯಾವುದು? ಕ್ರಿಯಾಶೀಲತೆಯೇ ದುಡಿಮೆಯ ದಾರಿ. ಬೇಷ್ ಅಲ್ಲಮ್ಮ, ಬೇಷ್. ನೀಡುವುದರಲ್ಲಿ ಯಾವುದು ಶ್ರೇಷ್ಠ? ಹಸಿದವನಿಗೆ ಅನ್ನದಾನ ಮಾಡುವುದೇ ಶ್ರೇಷ್ಠ. ಬಲೆ ಅಲ್ಲಮ್ಮ, ಬಲೆ. ಇಂದು ರಾತ್ರಿ ಮಧುಕೇಶ್ವರ ದೇವಾಲಯದಲ್ಲಿ ನೃತ್ಯ ಪ್ರದರ್ಶನ. ಅದಕ್ಕೆ ಅಲ್ಲಮನೆ ಮೃದಂಗ ಬಾರಿಸಬೇಕೆಂದು ಧರ್ಮಾಧಿಕಾರಿಗಳು ಆಜ್ಞಾಪಿಸಿದ್ದಾರೆ. ಹೋಗುತ್ತೆಯಲ್ಲವೇ? ಎಲ್ಲ ಆ ಶಿವನಿಚ್ಛೆ.
ನನ್ನ ಸೌಂದರ್ಯ ನಿಮ್ಮನ್ನು ವಿಚಲಿತಗೊಳಿಸಿದೆಯೇ ಅಲ್ಲವರೇ? ಅಥವಾ ನನ್ನ ನಿಮ್ಮ ಮೈ ಮರೆಸಿಕೆ? ನಿಧಿ, ಮೈ ಮನಸ್ಸು ಎಲ್ಲಿ ನಿಯಂತ್ರಣ ಮರೆತು ತಪ್ಪಿ ಹೋಗುವುದು ಎಂಬ ಭಯದಿಂದ ಓಡಿ ಹೋಗುತ್ತಿರುವಿರೇನು? ಭಕ್ತಿ ಭಾವನೆಗಳು ಇರುವ ಕಡೆ ಕಾಮನೆಗಳು ಇದ್ದರೆ ಅದು ಆರಾಧನೆಯೇ. ಸ್ವಾಮಿ, ಅಂಗವನ್ನು ಬಿಟ್ಟು ಆತ್ಮವಿಲ್ಲ, ಶಕ್ತಿಯನ್ನು ಬಿಟ್ಟು ಶಿವನಿಲ್ಲ. ನೀವು ಶಿವ, ನಾನು ಶಕ್ತಿ. ಸಾಸಿವೆಯಷ್ಟು ಸುಖಕ್ಕೆ ಸಾಗರದಷ್ಟು ದುಃಖ. ಮಾಯೆಯನ್ನು ಗೆಲ್ಲುವುದು ಅಷ್ಟು ಸುಲಭವಲ್ಲ ಅಲ್ಲವೇ? ನಾ ದೇವನಲ್ಲದೆ ಈ ದೇವನಾದೊಡೆ ಎನ್ನನೇಕೆ ಸಲಹೆ? ದಾಹವಾದಾಗ ಆರೈದು ಒಂದು ಒಡಿತ ಮುದಕವನರಿ, ಹಸಿವಾದಾಗ ಒಂದು ತುತ್ತು ಓ ರಾಗವನ್ನಿವೆ. ನಾ ದೇವ ಕಾಣೋ ಮಹೇಶ್ವರ. ನಾನು ಶಿವ ಪ್ರಕೃತಿಯಲ್ಲಿ ಬದುಕಲು ಹೊರಟವನು. ನಾನು ಈ ಲೋಕದವನೇ ಆಗಿರಬಹುದು, ಆದರೆ ನನ್ನೊಳಗೆ ಆ ಲೋಕವಿದೆ. ಹೋಗು, ಹೊರಟು ಹೋಗು. ನನ್ನಿಂದ ದಾರಿ ಬೇರೆ ಬೇರೆ. ಒಂದು ಮಾಯೆಯೆಂದರು, ಒಂದು ಮಾಯೆಯಲ್ಲ. ಹೆಣ್ಣು ಮಾಯೆಯೆಂಬರು, ಹೆಣ್ಣು ಮಾಯೆಯಲ್ಲ. ಮಣ್ಣು ಮಾಯೆಯೆಂಬರು, ಮಣ್ಣು ಮಾಯೆಯಲ್ಲ. ಮಣ್ಣು ಮಾಯೆಯೆಂಬರು, ಮಣ್ಣು ಮಾಯೆಯಲ್ಲ. ಮನದ ಮುಂದಣ ಆಸೆ ಮಾಡ ಶರಣು ಶರಣಾರ್ಥಿ ಗುರುದೇವ. ಅಲ್ಲಮ್ಮ ಪ್ರಭುವೆ, ಈ ಗಳಿಗೆಗಾಗಿ 12 ವರ್ಷ ಕಾಯಿಸಿಬಿಟ್ಟೇ ಇಲ್ಲ ತಂದೆ. ಲೋಕ ಕಲ್ಯಾಣದ ನೆಪದಲ್ಲಿ ಈ ಜಂಗಮ ಬಸವಣ್ಣನ ನೆನಪಾಗಲಿಲ್ಲವೇ? ಮರೆತರಲ್ಲವೇ ನೆನಪಿನ ಮಾತು? ಇಂದು ನಿಮ್ಮ ಪಾದ ಧೂಳಿನಿಂದ ಅನುಭವ ಮಂಟಪವು ಪಾವನವಾಯಿತು. ನೀವು ಈ ಶೂನ್ಯ ಸಿಂಹಾಸನವನ್ನು ಆರೋಹಣೆ ಮಾಡಿ ನಿಮ್ಮ ಅರಿವಿನ ಬೆಳಕು ನಮ್ಮನ್ನೆಲ್ಲ ಅನುಭವದ ಅರಿವಿನ ಎಡೆಗೆ ಕೊಂಡೊಯ್ಯುವಂತಾಗಲಿ. ಹೀಗೆ ಬನ್ನಿ ಪ್ರಭು, ಹೀಗೆ ಬನ್ನಿ. ಅಣ್ಣನವರೇ, ನಿಮ್ಮ ಶರಣರು ಸಮಾಜದ ಶಾಂತಿಗೆ ಭಂಗ ತರುತ್ತಿದ್ದಾರೆ ಎಂಬ ಆರೋಪ ಎಲ್ಲರಿಗೂ ಕೇಳಿ ಬರುತ್ತಿದೆ. ದೀನ ಕುಲದ ಹರಳಯ್ಯನ ಮಗನಿಗೆ ಉನ್ನತ ಕುಲದ ಮಧು ಅರಸನ ಮಗಳ ಜೊತೆಗೆ ವಿವಾಹವು ನಿಮ್ಮ ಬೆಂಬಲದಿಂದಲೇ ನಡೆಯಲಿದೆ ಎಂಬ ಸುದ್ದಿ ಬಂದಿದೆ. ಇದಕ್ಕೆ ಮಹಾರಾಜ ಬಿಜ್ಜಳನ ಸಮ್ಮತಿ ಇಲ್ಲ. ಏನು ಮಾಡುವುದು ಪ್ರಭು? ಬಸವಣ್ಣ ಅಂಜದೆ ಅಳುಕದೆ ಎಲ್ಲ ಆ ಮಹೇಶ್ವರನ ಇಚ್ಛೆ. ಇಂದು ನನ್ನ ಕೆಲಸವಾಯಿತು, ನಾನಿನ್ನು ಹೊರಡುತ್ತೇನೆ. ಕೆಟ್ಟು ಹಾಳಾಗುವುದು ಕಲ್ಯಾಣ. ವಿಚಾರ, ಪ್ರಚಾರ, ಆಚಾರ ಇವೆಲ್ಲವೂ ನಿಜವಾಗಿರದೆ, ಬರೀ ನಟನೆಯಾಗಿ ಸಮರತೆಯಾಗಿರದೆ, ವಿಪರೀತವಾಗಿ ಶಿವ ಸಂತಾನವಾಗದೆ ಶನಿ ಪೀಳಿಗೆಯಾಗಿ ಹರೆ ತುಂಬುತ್ತದೆ. ಅಧಿಕಾರದ ಗದ್ದುಗೆ ಮಾಡಿಕೊಂಡು, ಐಶ್ವರ್ಯಕ್ಕೆ ಕಮ್ಮಟ ಮಾಡಿಕೊಂಡು
ಎಲ್ಲೆಲ್ಲೆಲ್ಲೆಲ್ಲೆ ಬಣ್ಣ ಬಣ್ಣಗಳು ಅರಳಿ ಹಾಡಿದ ಕಲೆಯ ಬಳಗ ನಾವು ಎಲ್ಲೆಲ್ಲೆಲ್ಲೆಲ್ಲೆ ಕಲೆಯ ಬಳಗ ನಾವು ಎಲ್ಲೆಲ್ಲೆಲ್ಲೆಲ್ಲೆ ಕಣ್ಣು ಕಣ್ಣುಗಳ ಕರುಳು ಬೆಳೆಸಿದಂತ ಕನಸಿನ ಕೊಳಗ ನಾವು ಎಲ್ಲೆಲ್ಲೆಲ್ಲೆಲ್ಲೆ ಕನಸಿನ ಕೊಳಗ ನಾವು ನರನಾಡಿಯ ನೋವೆ ನಾಲಿಗೆಯ ನಲಿವು ಮನದಾಳದ ಮಾತೆ ಜನಪದರ ನಿಲುವು ಬೇವು ಬೆಲ್ಲದ ಬೆವರೇ